ಕೃಷ್ಣರಾಜಪೇಟೆ ತಾಲೂಕಿನ ಕತ್ತರಘಟ್ಟ ಗ್ರಾಮದ ಹುಲ್ಲಿನ ಮೆದೆಯಲ್ಲಿ ಯುವಕನೋರ್ವನ ಜೀವಂತ ದಹನ ಪ್ರಕರಣ. ಗ್ರಾಮಾಂತರ ಠಾಣೆಯಲ್ಲಿ ಗ್ರಾಮದ ಸವರ್ಣೀಯ ಯುವಕನ ವಿರುದ್ಧ ಕೊಲೆ ಪ್ರಕರಣ ದಾಖಲಾಗಿದ್ದು ಆರೋಪಿಗಾಗಿ ಪೊಲೀಸರು ಬಲೆ ಬೀಸಿದ್ದಾರೆ. ಕೃಷ್ಣರಾಜಪೇಟೆ ತಾಲೂಕಿನ ಕತ್ತರಘಟ್ಟ ಗ್ರಾಮದ ಸಿದ್ದಯ್ಯ ಅವರಿಗೆ ಸೇರಿರುವ ಗ್ರ್ಯಾಂಡ್ ಜಮೀನಿನಲ್ಲಿ ಕೃಷ್ಣೇಗೌಡರ ಪುತ್ರ ಅನಿಲ್ ಕುಮಾರ್ ಅಕ್ರಮವಾಗಿ ಹುಲ್ಲಿನ ಮೆದೆಯನ್ನು ಹಾಕಿಕೊಂಡಿದ್ದು, ತನ್ನ ಜಮೀನಿನಲ್ಲಿ ಅಕ್ರಮವಾಗಿ ಹಾಕಿಕೊಂಡಿರುವ ಹುಲ್ಲಿನ ಮೆದೆಯನ್ನು ತೆರವು ಮಾಡುವಂತೆ ಗ್ರಾಮದಲ್ಲಿ ರಾಜಿ ಪಂಚಾಯಿತಿ ಮಾಡಿ ಅದೂ ಪ್ರಯೋಜನವಾಗದ ಹಿನ್ನೆಲೆಯಲ್ಲಿ ಮೃತ ಯುವಕ ಗ್ರಾಮಾಂತರ ಠಾಣೆಯಲ್ಲಿ ದೂರು ದಾಖಲಿಸಿದ್ದನು ಎಂದು ತಿಳಿದುಬಂದಿದೆ. ಅನಿಲ್ ಮತ್ತು ಜಯಕುಮಾರ್ ನಡುವೆ ತೀವ್ರ ಮಾತಿನ ಚಕಮಕಿ ಹಾಗೂ ಪರಸ್ಪರ ಗಲಾಟೆ ಗದ್ದಲ ನಡೆದಿದ್ದು, ನಾನು ಹುಲ್ಲಿನ ಮೆದೆಯನ್ನು ತೆರವುಗೊಳಿಸಲ್ಲ, ಮೆದೆಗೆ ಬೆಂಕಿ ಹಾಕ್ತೀನಿ, ನೀನು ಬೆಂಕಿಯೊಳಗೆ ಬಿದ್ದು ಸಾಯಿ, ಇಲ್ಲದಿದ್ದರೆ ನಾನೇ ನಿನ್ನನ್ನು ಸಾಯಿಸ್ತೇನೆ ಅಂತ ಬೆದರಿಕೆ ಹಾಕಿದ ಹಿನ್ನೆಲೆಯಲ್ಲಿ ಮನನೊಂದ ಯುವಕ ಜಯಕುಮಾರ್ ಉರಿಯುತ್ತಿರುವ ಹುಲ್ಲಿನ ಮೆದೆಯೊಳಗೆ ಹಾರಿ ಸಾವಿಗೆ ಶರಣಾಗಿದ್ದಾರೆ. ನನ್ನ ಪತಿಯ ಸಾವಿಗೆ ಅನಿಲ್ ಕಾರಣ ಎಂದು ಲಕ್ಷ್ಮಿ ದೂರನ್ನು ಕೂಡ ನೀಡಿದ್ದಾರೆ. ಇನ್ನು ಆರೋಪಿ ಅನಿಲ್ ಕುಮಾರ್ ತಲೆಮರೆಸಿಕೊಂಡಿದ್ದು, ಆತನ ಪತ್ತೆಗಾಗಿ ಗ್ರಾಮಾಂತರ ಪೊಲೀಸರು ಬಲೆ ಬೀಸಿದ್ದಾರೆ. ನಾಗಮಂಗಲ ಡಿವೈಎಸ್ಪಿ ಚೆಲುವರಾಜು ಅವರು ಅನಿಲ್ ವಿರುದ್ಧ ಕೊಲೆ ಪ್ರಕರಣ ದಾಖಲಿಸಿಕೊಂಡಿದ್ದು ಮುಂದಿನ ತನಿಖೆ ಕೈಗೊಂಡಿದ್ದಾರೆ. ದನಡ್ಕೊಂಡು ಹೋಗ್ತಿದ್ರು, ಹೊಲ್ದಕ್ಕೆ ಹೋದ್ರು. ನನ್ನ ಗಂಡನ ಆಚೆಗೆ ಹಿಂಗ್ ಮಾಡ್ತಿರಲ್ಲ ಅಂತ ನಾನು ಕೇಳಿದ್ಕೆ ಹೋಗಿ ಏನ್ ಮಾಡ್ತೀನಿ ಸ್ಟೇಷನ್ಗೆಲ್ಲ ಹೋಗಿದ್ ಬಂದಿದ್ದೀನಿ, ನನ್ನ ಏನು ಮಾಡಕ್ ಹಾಕಿಲ್ಲ ಅಂತ ಎಲ್ಲಾನು ಅಂದ. ನಾನು ಅದಕ್ಕೆ ಏನೋ ಬ್ಯಾಳಕ್ಕೂ ಮಾಡ ನಾನು ಬರ್ತೀನಿ ಅನ್ನೋಷ್ಟೊಳಗೆ ಏನ್ ಮಾಡಿದ್ರು ಗೊತ್ತಿಲ್ಲ. ನನ್ ಬರೋಷ್ಟೊಳಗೆ ಎಲ್ಲನೂ ಅಷ್ಟಿಂದ ಬರೋಷ್ಟೊಳಗೆ ಚೆನ್ನಾಗೆ ಮಾತಾಡ್ದ ನನ್ನ ಗಂಡ. ಇಟಾಚಿಯಿಂದ ಈ ಕಡೆ ಓಡ್ ಬರೋಷ್ಟೊಳಗೆ ಇಟಾಚೆ ಅಣ್ಣನು ಬಂದು ನೀರಿತ್ತು. ನನ್ನ ಯಾರು ಹೇಳ್ಕೊಂಡು ಹೋದ್ರು ಅಂತ ನನಗೆ ಗೊತ್ತಿಲ್ಲ. ನನ್ನ ಗಂಡ ಅಷ್ಟೊಂದು ಕಾಲೇ ಅರ್ಧ ಬೆಂದಿತ್ತು ನನ್ನ ಗಂಡದ್ದು. ನನಗೆ ಇನ್ಯಾರ ಮೇಲೂ ಅನುಮಾನ ಇಲ್ಲ. ಅವನೇ ಮಾಡಿರೋದು. ನನ್ನ ಕುಟ್ಲು ಅವನು ಜಗಳಕ್ಕೆ ಬಂದ, ನನ್ನ ಕುಟ್ಲು ಮಾತಾಡ್ದ. ಬೆಳಿಗ್ಗೆ ಹೋಗಿದ್ರಿ ಅನಿ ಅಂತ ತಂದೆ ಹೆಸರು ಹೇಳ್ತಿರಲ್ಲಮ್ಮ. ನೀವು ಏನಾದ್ರು ಆರೋಪ ಮಾಡ್ಬೇಕಾದ್ರೆ ನೇರವಾಗಿ ಆರೋಪ ಮಾಡ್ಬೇಕು. ನೀವು ಸುಮ್ಮನೆ ಈಗ ಯಾರಿಗಾರು ಗೊತ್ತಿದ್ರೆ ಯಾರು ಒಬ್ರು ಮಾತಾಡಿ, ಅವ್ರು ಈಗ ಸಾಹೇಬ್ರು ಬರ್ತಾರೆ, ಎಲ್ಲಾರು ಮಾತಾಡ್ಬಿಡಿ. ಯಾರು ಒಬ್ರು ಇರೋ ವಿಚಾರ ಏನ್ ಸತ್ಯ ಎಷ್ಟು ವರ್ಷದಿಂದ ಅವನು ಉಳ್ಳಾಕೊಂಡಿದ್ದ ಸತ್ಯನ ಯಾರೋ ಒಬ್ರು ಬಾರಿ ಕಂಡೀಷನ್ ಆಗಿ ಹೇಳ್ಬೇಕು. ನೀವು ಮನಸ್ಸಲ್ಲಿ ರಾತ್ರಿ ತಗೊಂಡೋಗಿ ಈ ಕಡೆಗೆ ಬೇಲಿ ಮಗ್ಳಿಗೆ ಹಾಕೊಂಡಿದ್ದ. ನಾನು ಅಲ್ಲೂ ಕೊಡಕ್ಕಿಲ್ಲ, ಎತ್ಕಪ್ಪ ನೀನು ಬೇಲಿ ಹಾಕಿದ ಅಂತ ಮತ್ತೆ ತಗಲ್ ಮಾಡಿದೆ. ಅವನು ನಾನು ಎತ್ತಾಕಿಲ್ಲ, ನಾನು ಏನು ಮಾಡ್ಕೊತೀನಿ ನೀನು ಮಾಡ್ಕೊ ಅಂತ ಅಂದ. ಬಾಯಿಗೆ ಬಂದಂಗೆ ಅವನು ಒಂಥರ ಅಲ್ಕ ಮಾತೆಲ್ಲ ಬೈಕೊಂಡು ಹೋದ. ಅವ್ವ ಮಕ್ಕಳು ಇಬ್ಬರು ಹೋದ್ರು. ನನ್ನ ಗಂಡನ ಪೆಟ್ರೋಲ್ ಹಾಕಿ ಸುಡ್ತೀನಿ, ಇನ್ನು ಹೊಲ್ತಕ್ಕೆ ಬಂದ ನೀನು ಬಿಡಾಕಿಲ್ಲ, ನಿನ್ನ ಇನ್ನ ಭಾಳ ಸಾಕಿಲ್ಲ ನಿಮ್ಮ ಅಂತೆಲ್ಲ ಅಂದ ಸರ್. ನನ್ನ ಗಂಡ ಹಂಗಂತ ಮನೆಗೂ ಬಂದಿಲ್ಲ ಸರ್. ನನಗೆ ಜಾಗ ಬಿಡ್ತಿಯಲ್ಲ ಅವನು, ನನ್ನ ಯಾವಾಗ ಸುಟ್ಟಾಗ್ತಾನೋ ಏನೋ ಗೊತ್ತಿಲ್ಲ. ನೀನು ಎಚ್ಚರಿಕೆಯಿಂದ ಇರು, ನೀನು ಬುದ್ಧಿ ಕಲ್ತ್ಕೋ ನೀನು ಅಂತ ಎಲ್ಲನೂ ನನ್ನ ಗಂಡ ಹೇಳ್ದ ಸರ್. ನನಗೆ ನಮ್ಮ 2 ಮಕ್ಕಳು ಸರ್. ನನ್ನ ಮಕ್ಳು ಬಿಟ್ಟು ಅವನು ಸಾಯ್ತಿದ್ನ ಸರ್. ನನ್ನ ಗಂಡ ನನ್ ಸಾಯ್ತಿಲ್ಲ ಸರ್. 2 ಮಕ್ಳು ಬಿಟ್ಟು ನಾನು 2 ಮಕ್ಳು ಯಾವ ಜೀವನದಲ್ಲಿ ನಡ್ತಾನೆ ಸರ್, ಯಾವ ಜೀವನದಲ್ಲಿ ಸಾಕಕ್ಕೆ ಹೋಗಲಿ. ನನ್ನ ಗಂಡ ಸಾಕ್ತಿದ್ದ, ನಾನು ಸಾಕಕ್ಕೆ ಹೋಯ್ತಿದ್ದ ಸರ್. ನಾನು ಮಾರಪ್ಪ ಅಂತ ಕೊಡೋದು ರೆಡ್ಡಿಗೆ ಅದು ಕಾಂಟ್ಯಾಕ್ಟ್ ಆಗಿರೋದು. ಅದರಿಂದ ದೂರು ಕೊಟ್ಟು ಖಾಲಿ ಮಾಡೋದು ಕೇಳಿದ್ದಾನೆ. ಮಾಡಲಿಲ್ಲ ಅಂದ್ರೆ ಅವನೇ ದೂರು ಕೊಟ್ಟಾನೆ. ಬೇರೆ ಹೇಳಿದ್ರೆ ಇದಾಗ್ಬೋದು, ಹತ್ತಿರ ವ್ಯಕ್ತಿನೇ ದೂರು ಕೊಟ್ಟಿದ್ದೆ. ಅದೇ ಮೇಜರ್ ನೆಕ್ಸ್ಟ್ ಇದರಲ್ಲಿ ಇದಾಗುತ್ತೆ. ಯಾವತ್ತೂ ಹೋದ ದೂರು ಕೊಟ್ಟಿದ್ದೆ. ಯಾವಾಗ
ಅಲ್ಲ ಅವನು ಇಲ್ಲಿ ಕದೋಡು ಮಾಡ್ಬಿಟ್ಟು ಕದೋಡಾಯ್ತಲ್ಲ ನಾವು ನೋಡ್ಕೊಂಡು ನಿಂತಿರ್ತೀವಿ. ಯಾವುದೇ ಕೇಸಲ್ಲಿ ಆರೋಪಿ ಮಾಡ್ಬಿಟ್ಟು ಎಲ್ಲೋ ತಲೆಕೆಟ್ಟವ್ರು ಇಬ್ರು ಸ್ಟೇಷನ್ ಬರ್ತಾರೆ ಅಷ್ಟೇ, ಬಾಕಿ ಇಟ್ಕೊಂಡೆ ಬರಬೇಕು. ಖರ್ಚು 4 ಜನ ಕೂರ್ಸಿ ಮಾತಾಡು ಆಯ್ತು ಹೇಳಿ. ನಾನು ಅವ್ರು ಮನೆಗೆ ಹೋಗಿ ಕೇಳವನಂತೆ, ನ್ಯಾಯಯುತವಾಗಿ ಖಾಲಿ ಮಾಡ್ಸಕ್ಕೆ ಅವ್ನು ಭಾರಿ ಮನೆ ಹೇಳ್ತಾ ಇದಲ್ಲ, ಮನೆಗೆ ಹೋಗಿ ಮನೆಯಲ್ಲೇ ಸ್ಟೇಷನ್ ಮನೆ ಬಂದಿಲ್ಲ, ಏಕಾಗಿ ಸ್ಟೇಷನ್ ಬಂದಿಲ್ಲ ಅವ್ನು. ಮಾತಾಡೋನು. ಅವನು ಸಾಕಷ್ಟು ಬಾರಿ ಹೋಗಿ ಕೇಳಿ ಮಾಡಿ ಅಥವಾ ಇದ್ರಗಡೆ ಇನ್ನೊಬ್ಬಿದ್ರಲ್ಲೇ ಜಗದೀಶ್ ಅಂತ ಆಪೋಸಿಟ್ ಜಮೀನು ಜಮೀನಿಲ್ಲ ಅವರು ಹೇಳಿದ್ರು. ಅವ್ರು ಹೇಳೋರು ನೀನು ಮೇಕೆ ಅಲ್ಲಿವರೆಗೂ ಮೆದೆವರೆಗೂ ಕ್ಲೀನ್ ಮಾಡ್ಕೊಂಬಾ, ಅದಾದ್ಮೇಲೆ ಫುಲ್ಲು ನಂದೇ ಅಂತ ಅನ್ನುವಂತ ಹೇಳಿದ್ರಂತ ಅವರು. ಅವನೇ 4 ಜನ ಕರ್ಕೊಂಬರ್ತಾನೆ, ಆಗೊಂದು ಇಟ್ಕೊಂಡು ಪರಿಹಾರ ಕಂಡಿಟ್ಕೊಳ್ಳೋಣ ಅಂತ ಹೇಳ್ತಾರೆ. ಆರೋಪಿನ ಅರೆಸ್ಟ್ ಮಾಡಿ ಸರ್ ಈಗ ಏನ್ ರೈಟಿಂಗ್ ಅಲ್ಲಿ ಕೊಟ್ಟಿದೆ ಅದಕ್ಕೆ ಡಾಕ್ಯುಮೆಂಟ್ಸ್ ಬೇಕು, ಅದನ್ನ ಒದಗಿಸಕ್ಕೆ ನೀವು ತಯಾರಿರಿ. ಅನಾವಶ್ಯಕವಾಗಿ ವೀಕ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಏನ್ ಹೇಳಿಕೆ ಕೊಟ್ಟಿದ್ರೆ ಅದಕ್ಕೆ ಬದ್ಧವಾಗಿ ಅವ್ರ ಕಡೆ ಸಂಬಂಧಿಕರು ಏನ್ ಬರ್ದಿದೀವಿ ಈಗ, ಏನ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಆಮೇಲೆ ಡಿಸ್ಪ್ಯೂಟ್ ಆಗಿರೋದಕ್ಕೆ ಕಂಪ್ಲೇಂಟು ಅದೆಲ್ಲ ಕಂಪ್ಲೇಂಟು ಅದೆಲ್ಲ ಜಾಗ ಹಾಕೊಂಡಿರೋದು ಡಿಸ್ಪ್ಯೂಟ್ ಆಗಿರೋದು ಮಾಮೂಲಿನೇ. ಆದ್ರೆ ಇವನು ಮಾಡ್ಕೊಂಡವ್ರಲ್ಲ, ಅವನು ಅದೇ ಕಾಣ್ಕೊಂಡ್ ಮಾಡ್ಕೊಳ್ಳೋಕ್ಕಲ್ಲ, ಮಾಡ್ಕೊಂಡಿಲ್ಲ ಅವನು. ನಿಮ್ಮ ಅನುಮಾನ ಕ್ಲಿಯರ್ ಮಾಡ್ಕೊಂಡು ಪೊಲೀಸ್ ತನಿಖೆ ಇರೋದು. ನನಗೂ ಬರ್ಬೇಕು, ನೀನು ಇದ್ರೆ ನಿನ್ ಪತ್ರ ತಕಬಾ, ನಮ್ಮ ಮಾಲ್ಕರ್ತಿಯಲ್ಲಿ ನನಗೆ ಕೊಡಕ್ಕಿಲ್ಲ ನನ್ನ ಜಮೀನ ಅಂದ್ಬಿಟ್ಟು ಅವ್ರ ಅವ್ವ ಮಕ್ಕಳು ಇಬ್ರುವೆ ಜಗಳ ಆಡಿದ್ರು ನನಗೆ.